ಎಲ್ರಿಗೂ ನಮಸ್ಕಾರ. ನಮ್ಮ ಪರ್ತಾಬಾದ್ ಗ್ರಾಮಕ್ಕೆ 200 ಮನೆಗಳು ಬಂದವ. ಹಾಗಾಗಿ ಆ ಮನೆ ಹಂಚಿಕೆ ಪ್ರಕ್ರಿಯೆಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕಾಗಿದೆ. ಭಾಳ ಜನ ಹೇಳ್ತಾರೆಪ್ಪ, ನನ್ನ ಮನೆಗಳು ಬಂದಿಲ್ಲ, ಭಾಳ ವರ್ಷದಿಂದ ನಾವು ಇದ್ದೀವಿ, ನಮಗೆ ಜಾಗ ಅದ, ನಮಗೆ ಮನೆಗಳಿಲ್ಲ, ಮನ್ಯಾಗ 3-4 ಮಂದಿ ಅಣ್ಣ ತಮ್ಮದರ ಹುಡುಗರ ಮಕ್ಕಳವ, ಅವ್ರಿಗೆ ಮನೆ ಇಲ್ಲ ಅಂತೇಳಿ ನೀನು ಕೈ ಬೀಳ್ತೀನಿ ಕಾಲು ಬೀಳ್ತೀನಿ ಅಂತ ಹೇಳ್ಬಿಟ್ಟು ಭೋಗರಿತಿರ್ತಾರೆ. ನೀವು ಕೈ ಬೀಳ್ತೀನಿ ಕಾಲು ಬೀಳ್ತೀನಿ ಅಂತ ಹೇಳ್ಬಿಟ್ಟು 70 ವರ್ಷದಿಂದ ಹಾಗೆ ಇದೀರಿ. ನೀವು ಪ್ರಶ್ನೆ ಮಾಡ್ರಿ, ನನಗೆ ಮನಿ ಇಲ್ಲ, ನನ್ನ ಮನಿ ಹಾಕ್ರಿ ಅಂತ ಹೇಳ್ಬಿಟ್ಟು ನೀವು ಕೇಳ್ರಿ. ಆದ್ರೆ ಕೈ ಬೀಳ್ತೀನಿ ಕಾಲು ಬೀಳ್ತೀನಿ ಅಂತಂತಂದ್ರೆ ಅಲ್ಲಿ ಕೆಲಸ ನಡೆಯಲ್ಲ. ಒಂದು ಕೈ ಬೆಚ್ಚಗೆ ಮಾಡಬೇಕು, ಒಂದು ಸಿಡ್ದು ಹೇಳ್ಬೇಕು. ಸಿಡ್ದಿದ್ರು ಹಾಕ್ತಾರೆ, ಕೈ ಬೆಚ್ಚಗೆ ಮಾಡಿದ್ರೆ ಹಾಕ್ತಾರೆ. ನಿಮ್ಮ ಕೈ ಬೆಚ್ಚಗೆ ಮಾಡ್ಲಿಕ್ಕೆ ನಿಮ್ಮ ಹತ್ರ ಹಣನೇ ಇರಲ್ಲ, ಏನು ಮಾಡ್ತೀರಿ? ಹಾಗಾಗಿ ಪ್ರಶ್ನೆ ಮಾಡೋದು ಕಲೀರಿ, ಪ್ರಶ್ನೆ ಮಾಡ್ರಿ. ಹಾಗಾಗಿ ಬೇರೆ ಕಡೆ ಪ್ರತಿಯೊಂದು ಕೂಡ ನಾವು ಕೇಳ್ತಿರ್ತೀವಿ. ಬೇರೆ ಹಳ್ಳಿಗಳಲ್ಲಿ ಗ್ರಾಮ ಸಭೆ ಅಂದ್ರೆ ಗೊತ್ತಿಲ್ಲ, ವಾರ್ಡ್ ಸಭೆ ಅಂದ್ರೆ ಗೊತ್ತಿಲ್ಲ. ಪ್ರತಿಯೊಂದು ಹಂತದಲ್ಲಿ MLAಗಳಾಗಲಿ, ಆಮೇಲೆ ಅಲ್ಲಿರುವಂಥ ಗ್ರಾಮ ಪಂಚಾಯತ್ ಸದಸ್ಯರಾಗಲಿ, ಅವ್ರ ಮೂಗಿನ ನೇರಕ್ಕೆ ಮನೆ ಹಂಚಿಕೆ ಆಗ್ತವೆ. ಯಾಕಂತಂದ್ರೆ ಹಣ ಲಂಚ ಪಡೆದ್ಬಿಟ್ಟು ಈ ಥರ ಪ್ರಕರಣ ಭಾಳಷ್ಟು ಕಡೆ ನಾವು ನೋಡಿರ್ತೀವಿ. ಆದರೆ ನಮ್ಮ ಪರ್ತಾಬಾದ್ ಗ್ರಾಮದಲ್ಲಿ ಪಾರದರ್ಶಕವಾಗಿ ಪ್ರತಿಯೊಂದು ಹಂತದಲ್ಲಿ ವಾರ್ಡ್ ಸಭೆ, ಗ್ರಾಮ ಸಭೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಆ ವಾರ್ಡ್ ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರಿಗೆ ಮನೆ ಇಲ್ಲ ಅವರು ಬಂದುಬಿಟ್ಟು ಅಲ್ಲಿ ಮನೆ ಬರ್ಸೋ ಮುಖಾಂತರ ಅಲ್ಲೇನಪ್ಪ ಅಂತಂದ್ರೆ ಗ್ರಾಮ ಸಭೆಯಲ್ಲಿ ಅನುಮೋದನೆ ಪಡಿಬೇಕಾಗ್ತದೆ. ಹಾಗಾಗಿ ಸಹಸ್ರ ಸಂಖ್ಯೆಯಲ್ಲಿ, ಯಾಕಂತಂದ್ರೆ ಇಲ್ಲಿರುವಂತಹ ಗ್ರಾಮ ಪಂಚಾಯತಿ ಸದಸ್ಯರು, ಗ್ರಾಮ ಪಂಚಾಯತಿ PDOಗಳು ಏನು ಮಾಡಬೇಕಾಗಿತ್ತು ಅಂತಂದ್ರೆ ಮನೆ ಹಂಚಿಕೆ ಪ್ರಕ್ರಿಯೆ ಏನು ವಾರ್ಡ್ ಸಭೆ ಮಾಡ್ತಾರಲ್ಲ, ವಾರ್ಡ್ ಸಭೆ ಮಾಡಬೇಕು ಅಂತಂದ್ರೆ ಮುಂಚಿತವಾಗಿ ಒಂದು 10 ದಿನಗಳ ಮೊದಲೇ ಡಂಗೂರ ಸಾರದಾಗಲಿ, ಪ್ರತಿಯೊಂದು ಕೂಡ ಪಾಂಪ್ಲೆಟ್ ಹಂಚೋದಾಗಲಿ ಮನೆಗೆ ಮಾಡಿದ್ರೆ ಜನಸಾಮಾನ್ಯರಿಗೆ ಯಾರು ಕಡು ಬಡವರಿದಾರೋ ಅವ್ರಿಗೆ ಮನೆಗೆ ತಲುಪಿಸ್ತಿತ್ತು. ಆದ್ರೆ ಇಲ್ಲೂ ಕೂಡ ಯಾಕೋ ಮನೆ ಹಂಚಿಕೆ ನಾಳೆಗದ ಅಂತಂತಂದ್ರೆ ಇವತ್ತೇ ಡಂಗೂರು ಹೊಡಿತಾರೆ, ಯಾರಿಗೆ ಗೊತ್ತಿರಲ್ಲ. ಯಾಕಂದ್ರೆ ಸುಗ್ಗಿಯದ ಎಲ್ಲ ರೈತರೆಲ್ಲ ಹೊಲಕ್ಕೆ ಹೋಗಿರ್ತಾರೆ, ಅವ್ರಿಗೆ ಏನೂ ಗೊತ್ತಾಗಲ್ಲ. ಆ ನಿಟ್ಟಿನಲ್ಲಿ ಮಾಡ್ತಾರೋ ಏನಾಗ್ತದೆ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಬಹಳಷ್ಟು ಜನ ವಂಚಿತರಾಗ್ತಾರೆ. ಯಾರು ಬಡವರದಾರ ಅವ್ರಿಗೆ ಮನೆ ಸಿಗಲಾರ್ದಂಗೆ ಪರಿಸ್ಥಿತಿ ಆಗ್ತದೆ. ಅದೇ ಆಗ್ತಾ ಬಂದದ. ಹಾಗಾಗಿ ಎಚ್ಚರಗೊಳ್ಬೇಕು ಪ್ರತಿಯೊಬ್ಬರು ಕೂಡ. ಏನಾದರೂ ಗ್ರಾಮ ಸಭೆ, ವಾರ್ಡ್ ಸಭೆ ನಡೆದ ಅಂತಂದ್ರೆ ಸಹಸ್ರ ಸಂಖ್ಯೆಯಲ್ಲಿ ಯಾರಿಗೆ ಮನಿಗಳಿಲ್ಲ, ಜಾಗದ ಮನಿಗಳು ಕಟ್ಟಿಲ್ಲ, ಯಾರ ಮನೆ ಸೋರ್ಲಕತ್ತದ, ಮಳೆ ಬಂದ್ರೆ ಭಾಳ ಸೋರ್ಲಕತ್ತಿರ್ತದ, ಅಂಥವ್ರಿಗೆ ಮನೆ ಹಾಕಬೇಕು ಅಂತೇಳಿ ಸರ್ಕಾರ ಕೊಟ್ಟಿರ್ತದೆ. ಆದ್ರೆ ಯಾರು ಬಡವರು ಅಂತ ಹೇಳ್ತಾರಲ್ಲ, ಅವ್ರ ನಿರ್ಲಕ್ಷ್ಯದಿಂದ ಅವ್ರಿಗೆ ಕೇಳೋಂಥ ಹಕ್ಕು ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ನೀವು ಕೈಕಾಲು ಬೀಳೋದು ಬಿಡ್ರಿ, ಮೊದಲು ಪ್ರಶ್ನೆ ಮಾಡೋದು ಕಲೀರಿ. ಪ್ರಶ್ನೆ ಮಾಡಿರಿ, ಪ್ರಶ್ನೆ ಮಾಡಿದ್ರೆ ಮಾತ್ರ ನಿಮ್ಗೆ ಮನೆ ಸಿಗ್ತದಿಲ್ಲ ಅಂದ್ರೆ ಸಿಗಲ್ಲ. ಸುಮ್ಮನೆ ನೀವು ಕೈಕಾಲು ಬೀಳ್ಕೊಂತ ಎಪ್ಪ ಎಣ್ಣ ಅನ್ಕೋತಿದ್ರೆ ನೀವು ಹಾಗೆ ಹೋಗ್ತೀರಿ. ನೀವು ಯಾವಾಗ ಪ್ರಶ್ನೆ ಮಾಡ್ತೀರಿ, ನನಗೆ ಮನೆ ಇಲ್ಲ, ಮೊದಲು ಮನೆ ಬರೀ ಅಂತ ಹೇಳ್ಬಿಟ್ಟು ನೀವು ಯಾವಾಗ ನಿಮ್ಮಲ್ಲಿ ಆ ಒಂದು ಆಕ್ರೋಶ ಉಕ್ಕು ಬರ್ತದಲ್ಲ, ಅವಾಗ ಎಲ್ಲ ಕೆಲಸಗಳಾಗ್ತವೆ. ಹೊರತಾಗಿ ನೀವು ಸುಮ್ಮ ಕುಂತ್ರಿ ಯಾವುದೂ ಕೆಲಸ ಆಗಲ್ಲ. ಸುಮ್ಮ ಕುಂತೆ 75 ವರ್ಷ ಆದರೂ ಕೂಡ ಇನ್ನೂ ಬಡತನದಲ್ಲೇ ಸಾಯ್ತಾ ಇದ್ದೀವಿ. ಬಡವರು ಆಗ್ಯಾರ, ಶ್ರೀಮಂತರ ಆಗ್ಯಾರ. ಶ್ರೀಮಂತರ ಹತ್ರ ದುಡ್ಡು ಇರ್ತದ, ಅವನೆಲ್ಲೆಲ್ಲೋ ಖಾಲಿ ಜಾಗದಾಗ ಮನೆ ಕಟ್ಕೊಂಡು ಬಾಡಿಗೆ ಕೊಡ್ಲಿಕಟ್ಟಿರ್ತಾನ. ಆದ್ರೆ ಬಡವ ಬಾಡಿಗೆ ಮನೆಗೆ ಇರ್ಲಿಕತ್ತಾನ, ಜಾಗ ಇರ್ತದ, ನಿಮ್ಗೆ ಮನೆ ಕಟ್ಲಂತ ಒಂದು ಪರಿಸ್ಥಿತಿ ಇರಲ್ಲ. ಹಾಗಾಗಿ ಸರ್ಕಾರ ಯಾರು ಕಡು ಬಡವರದಾರ ಅವ್ರಿಗೆ ಮನೆ ಕೊಟ್ಟದ. ಹಾಗಾಗಿ ದಯವಿಟ್ಟು ತಾವೆಲ್ಲರೂ ಕೂಡ 10ನೇ ತಾರೀಕು ಗ್ರಾಮ ಸಭೆ ಅಂತ ಹೇಳ್ಯಾರ. ಆಮೇಲೆ 7 ಮತ್ತು 8ನೇ ತಾರೀಕು ತಮ್ಮ ವಾರ್ಡ್ಗಳಲ್ಲಿ ವಾರ್ಡ್ ಸಭೆ ಅದ. ಆ ವಾರ್ಡ್ ಸಭೆಗೆ ಬಂದ್ಬಿಟ್ಟು ಯಾರು ಅತಿ ಕಡು ಬಡವರದಾರ, ಯಾರು ಬಾಡಿಗೆ ಮನೆಗಾರ ಅವರಿಗೆ ಆದಷ್ಟು ಮನೆ ಕೊಡಿಸುವಂಥ ಪ್ರಯತ್ನ ಪ್ರತಿಯೊಬ್ಬರು ಕೂಡ ಮಾಡಬೇಕು. ಯಾಕಂತಂದ್ರೆ ಬಹಳಷ್ಟು ಜನ ಅವ್ರಿಗೆ ಮನೆ ಇರ್ತದ, ಆದರೂ ಕೂಡ ಕೆಲವೊಂದು ಮನೆ ನೆಸಸರಿ ಇರ್ತದ. ಅಂಥವ್ರು ಸ್ವಲ್ಪ ಏನಾದರೂ ತ್ಯಾಗ ಮಾಡಿ, ಯಾರು 0% ಅವ್ರಿಗೆ ಮನೆಯೇ ಇಲ್ಲ, ಅವ್ರಿಗೆ ಅವಶ್ಯಕತೆ ಇದೆ ಅನ್ನೋರಿಗೆ ಸ್ವಲ್ಪ ತಾವೆಲ್ಲರೂ ಬಿಟ್ಕೊಟ್ರೆ ಏನಾಗ್ತದೆ ಅಂತಂದ್ರೆ ಒಂದು ಪುಣ್ಯದ ಕೆಲಸ ಅದ. ಪಾಪ ಎಷ್ಟೋ ವರ್ಷದಿಂದ ಜಾಗ ತೊಗೊಂಡಿರ್ತದೆ, ಕಷ್ಟಪಟ್ಟು ಎಷ್ಟು ಜಾಗ ತೊಗೊಂಡಿರ್ತಾರೆ, ಅದನ್ನು ಮನೆ ಕಟ್ಲಿಕ್ಕೆ ಅನುಕೂಲ ಆಗ್ತದೆ. ಎಷ್ಟೋ ಜನ ಏನಪ್ಪ ಅಂತಂದ್ರೆ ಮನೆ ಇರ್ತದೆ, ಆಲ್ರೆಡಿ ಮನೆ ಸೋರ್ಲಿಕತ್ತಿರ್ತದೆ. ಹಾಗಾಗಿ ಅಂಥ ಮನೆಗೆ ಇರ್ತಾರೆ. ಹಾಗಾಗಿ ಅವರಿಗೂ ಒಂದು ಛತ್ ಹಾಕಿ ಮನೆ ಕಟ್ಟುವಂಥ ಅವಕಾಶ ತಾವೆಲ್ಲರೂ ಕೂಡ ಮಾಡಿಕೊಡ್ಬೇಕು. ಯಾಕಂದ್ರೆ ಬಹಳಷ್ಟು ಜನ ಯಾರು ದುಡ್ಡು ಇರ್ತದ, ಯಾರು ಶ್ರೀಮಂತರು ಇರ್ತಾರೆ, ಅವರು ಸ್ವಲ್ಪ ಕೈ ಬೆಚ್ಚಗೆ ಮಾಡಿಕೆಷ್ಟೇ ದುಡ್ಡು ಕೊಟ್ಟರೆ ಸಾಕು ಅವರಿಗೆ ಮನೆ ಹಾಕೋಂಥ ಒಂದು ಪರಿಸ್ಥಿತಿ ಬಹಳಷ್ಟು ಕಡೆ ನಾವು ನೋಡಿರ್ತೀವಿ. ಹಂಗಾಗಬಾರ್ದು. ದಯವಿಟ್ಟು ಎಲ್ಲರೂ ಕೂಡ ಪ್ರಶ್ನೆ ಮಾಡಬೇಕು, ಬಡವ್ರಿಗೆ ಮನೆ ಹಾಕಬೇಕು ಅಂದ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಸಹಸ್ರ ಇನ್ನೊಂದು ಸಲ ಹೇಳ್ತೀನಿ ನಿಮಗೆ, ದಯವಿಟ್ಟು ನೆನ್ಬಿಟ್ಕೊಳ್ರಿ. ಯಪ್ಪ ಅಣ್ಣ ನಿಮಗೆ ಕಾಲು ಬೀಳ್ತೀನಿ ಮನೆ ಹಾಕ್ರಿ ಅಂತಂದ್ರೆ ಕೆಲಸ ಕೊಡಲ್ಲ. ನೀವೆಲ್ಲ ಪ್ರಶ್ನೆ ಮಾಡಬೇಕು, ನನಗೆ ಮನೆ ಹಾಕ್ರಿ ಅಂತ ಹೇಳಬೇಕು. ಅವಾಗ ಮಾತ್ರ ನಿಮಗೆ ಮನೆ ಆಯ್ಕೆ ಆಗ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಯಾರು ಇನ್ನೂ ಕಡು ಬಡವರಿದ್ದೀರಿ, ನಾವು ಜೈ ಕರ್ನಾಟಕ ಸಂಘಟನೆ ಅದ, ನಾವು ಕೂಡ ಇರ್ತೀವಿ. ತಾವೆಲ್ಲರೂ ಕೂಡ ಇನ್ನಷ್ಟು ಹೋರಾಟಗಾರರು ನಮ್ಮ ಊರಾಗ, ಅವ್ರಿಗೆ ಸ್ವಲ್ಪ ಭೇಟಿಯಾಗಿ ನೋಡ್ತಮ್ಮ, ನಮಗೆ ಇಷ್ಟು ವರ್ಷದಿಂದ ನಾವು ಇಲ್ಲ, ನಮಗೆ ಮನೆ ಇಲ್ಲ, ಸ್ವಲ್ಪ ಹೇಳ್ರಿ ಅಂಥೇಳಿ ನಾವು ಸಾಧ್ಯವಾದ ಮಟ್ಟಿಗೆ ಯಾರಿಗೆ ಮನೆ ಇಲ್ಲ ಅವ್ರನ್ನ ಪರಿಶೀಲನೆ ಮಾಡಿ ಅವ್ರಿಗೆ ಮನೆ ಹಾಕ್ಸೋಂಥ ಪ್ರಯತ್ನ ನಾವು ಕೂಡ ಮಾಡ್ತೀವಿ. ಆದ್ರೆ ನಾವು ಯಾರೂ ಕೂಡ ಮನೆ ಹಾಕ್ಸೋದು ಅಧಿಕಾರ ನಮ್ಮಲ್ಲಿರಲ್ಲ. ವಾರ್ಡ್ ಸಭೆಯಲ್ಲಿ ತಾವೇ ಖುದ್ದಾಗಿ ಯಾರಿಗೆ ಮನೆ ಇಲ್ಲ
ಅವರೇ ಬಂದು ಅಲ್ಲಿ ಬರ್ಸಿದ್ರೆ ಮಾತ್ರ ಅನುಮೋದನೆ ಆಗ್ತದೆ. ಯಾರೊಬ್ಬರು ಮೆಂಬರ್ ಹೇಳ್ಯಾರ, ಯಾರೊಬ್ಬರು ಹೋರಾಟಗಾರ ಹೇಳ್ಯಾರ ಅಂತ ಹೇಳಿದ್ರಲ್ಲ, ಆಗಲ್ಲ. ಅಲ್ಲಿ ವಾರ್ಡ್ ಸಭೆಯಲ್ಲಿ ಮತದಾರರ ಸಭೆ ಅದು. ಯಾಕಂದ್ರೆ ಮತದಾರರೇ ನಿರ್ಣಯ ಮಾಡಬೇಕಾಗ್ತದೆ ಯಾರಿಗೆ ಮನಿ ಇಲ್ಲ, ಯಾರಿಗೆ ಮನಿ ಅದ. ಒಂದು ವೇಳೆ ಮನಿ ಇದ್ದವರೇ ಮನಿ ಹಾಕೋಲ್ಕತ್ತಾರ ಅಂತಂದ್ರೆ ಅದಕ್ಕೆ ಅಬ್ಜೆಕ್ಷನ್ ಮಾಡೋಂಥದ್ದು ಮತದಾರರೇ. ಹಾಗಾಗಿ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆ ಇರೋದು ಮತದಾರರ ಸಭೆ. ಆ ಮತದಾರ ಸಭೆಯಲ್ಲಿ ಯಾರಿಗೆ ಆಯ್ಕೆ ಮಾಡ್ತಾರೋ ಅವರಿಗೆ ಮನಿ ಆಗ್ತದೆ ಹೊರತಾಗಿ ಯಾರೊಬ್ಬ ಗ್ರಾಮ ಪಂಚಾಯತ್ ಸದಸ್ಯರ ಅವ್ರಿಗೆ ಹೋಗಿ ಕಾಲ ಕೈ ಬದುಕಿಸಿ ಮನಿ ಹಾಕು ಅಂತಂದ್ರೆ ಅವ್ರಿಗೆ ಅಧಿಕಾರನಿಲ್ಲ ಮನಿ ಹಾಕ್ಲಿಕ್ಕೆ. ಪಿ ಡಿ ಅವರಿಗೆ ಮನಿ ಹಾಕ್ರಿ ಅಂತಂದ್ರೆ ಅವ್ರಿಗೂ ಅಧಿಕಾರ ಇಲ್ಲ. ಮನಿ ಹಾಕುವಂಥ ಅಧಿಕಾರ ಯಾರಿಗದ ಅಂತಂದ್ರೆ ಗ್ರಾಮಸ್ಥರಿಗೆ ಅದ, ಯಾರು ಫಲಾನುಭವಿಗಳಿದಾರಲ್ಲ ಅವರಿಗೆ ಅದ, ಹೊರತಾಗಿ ಬೇರೆ ಯಾರಿಗೂ ಇಲ್ಲ. ಹಾಗಾಗಿ ಸಾಕಷ್ಟು ಸಲ ನಾವು ಕೇಳ್ತಿರ್ತೀವಿ, ಬೇರೆ ಕಡೆ ನೋಡ್ತಿರ್ತೀವಿ, ಏನ್ರಿ ಒಂದು ಮನೆಗೆ 10-20 ಸಾವಿರ ರೂಪಾಯಿ ಕೇಳ್ತಾರೆ, GPS ಮಾಡ್ಲಿಕ್ಕೂ ದುಡ್ಡು ಕೇಳ್ತಾರೆ ಅಂತ ಹೇಳ್ತಿರ್ತಾರೆ. ನೀವು ಯಾವಾಗ ದುಡ್ಡು ಕೊಡ್ತಾ ಇರ್ತೀರೋ ಅವ್ರು ದುಡ್ಡು ಕೇಳ್ತಾ ಇರ್ತಾರೆ. ನೀವು ದುಡ್ಡು ಕೊಡಲ್ಲ, ನಾ ಯಾಕೆ ದುಡ್ಡು ಕೊಡ್ಲಪ್ಪ, ಸರ್ಕಾರದಿಂದ ಬಂದದ, ನಿನಗೆ ಸಾವಿರಾರು ರೂಪಾಯಿ ಪೇಮೆಂಟ್ ಅದ, ನಿನಗೆ ಯಾಕೆ ನಾವು ದುಡ್ಡು ಕೊಡಲಿ ಅಂತ ಪ್ರಶ್ನೆ ಮಾಡಿದಾಗ ಮಾತ್ರ ಭ್ರಷ್ಟಾಚಾರ ಹೋಗ್ತದೆ. ನಾವು ಕೊಡೋರು ನಾವು ಯಾವಾಗ ಇರ್ತೀವಿ, ತೊಗೊಳೋರು ಇದ್ದೇ ಇರ್ತಾರೆ. ಹಾಗಾಗಿ ನಾವು ಪಾರದರ್ಶಕವಾಗಿ ನಾವು ಮೊದಲು ಕರೆಕ್ಟ್ ಆಗಿರಬೇಕು. ಒಂದು ಗ್ರಾಮ ಪಂಚಾಯತಿ ಒಂದು ಎಲೆಕ್ಷನ್ ನಡಿಬೇಕಂತಂದ್ರೆ ಮೊದಲು ನಾವು ದುಡ್ಡು ತೊಗೊತೀವಿ, ಅವ್ರ ಹತ್ರ ಹಣ ದುಡ್ಡು ತೊಗೊಂಡು ನಾವು ಓಟ್ ಹಾಕಿರ್ತೀವಿ. ಮತ್ತು ಅವ್ರೇನು ಮಾಡ್ತಾರೆ, ಲಕ್ಷಾಂತರ ರೂಪಾಯಿ ಸಾಲ ಮಾಡಿರ್ತಾರೆ. ಹಾಗಾಗಿ ಅವರು ಕೂಡ ಏನಾದರೂ ಈ ಥರ ಸಣ್ಣ ಪುಟ್ಟ ಬಂದ್ರಂತಂದ್ರೆ ಅವರು ಕೂಡ ಆ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ತೀರಿಸ್ಬೇಕಲ್ಲ. ಹಾಗಾಗಿ ನಮ್ಮ ಕಡೆಯಿಂದ ದುಡ್ಡು ತೊಗೊಂಡ್ಬಿಟ್ಟು ಅವ್ರು ತೀರ್ಸೋಂಥ ಪ್ರಯತ್ನ ಮಾಡ್ತಿರ್ತಾರೆ. ಹಾಗಾಗಿ ಆ ಥರ ಆಗಬಾರ್ದು. ಒಳ್ಳೆಯ ಒಂದು ಪಾರದರ್ಶಕವಾಗಿ ಒಂದು ಸಮಾಜ ನಿರ್ಮಾಣ ಆಗಬೇಕು, ಪಾರದರ್ಶಕವಾಗಿ ಒಂದು ರಾಜಕೀಯ ಬೆಳಿಬೇಕು ಅಂತಂತಂದ್ರೆ ಭ್ರಷ್ಟಾಚಾರ ಒಂದು ಆಗ್ಲಾರ್ದಂಗೆ ದಯವಿಟ್ಟು ಎಲ್ಲರೂ ಕೂಡ ವೋಟ್ ಮಾಡೋ ಮುಖಾಂತರ ಗ್ರಾಮ ಪಂಚಾಯತಿಯಲ್ಲಿ ಒಂದು ಒಳ್ಳೆ ಕೆಲಸ ಕಾರ್ಯಗಳಾಗಬೇಕು. ನಮಗೂ ಒಂದು ಆಸೆ ಇರ್ತದೆ, ಇಡೀ ಕಲಬುರಗಿ ಜಿಲ್ಲೆಯಲ್ಲಿ, ಉತ್ತರ ಕರ್ನಾಟಕದಲ್ಲಿ ನಮ್ಮ ಗ್ರಾಮ ಒಂದು ಮಾದರಿ ಗ್ರಾಮ ಆಗಬೇಕು. ನಮ್ಮ ಗ್ರಾಮದಲ್ಲಿ ಯಾರೂ ಕೂಡ ಕಡುಬಡವರು ಅನ್ನೋದೇ ಇರಬಾರ್ದು ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಮಾತ್ರ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಆಗ್ತದೆ. ಯಾರು ಬಡವರಿದ್ದಾರೋ ಅವರಿಗೆ ಕೈ ಹಿಡಿದು ಮೇಲೆ ಎತ್ತುವಂಥ ಕೆಲಸ ಆಗಬೇಕು. ಆದರೆ ಇಲ್ಲಿ ಯಾರು ಶ್ರೀಮಂತರಿದ್ದಾರೆ ಅವ್ರು ಬಡವರನ್ನು ತುಳಿಯುವಂಥ ಪ್ರಯತ್ನ ಆಗ್ತದೆ, ಅವ್ರ ಮೇಲೆ ಹೇಳುವಂಥ ಒಂದು ಪ್ರಮೇಯ ಬರಲ್ಲ, ಆ ಥರ ಮಾಡ್ತಾ ಇದ್ದಾರೆ. ಹಾಗಾಗಿ ಹಾಗಾಗಬಾರ್ದು. ಯಾರು ಅತಿ ಬಡವರಿದ್ದಾರೋ ಅವ್ರಿಗೆ ಕೈ ಹಿಡಿದು ಮೇಲೆ ಎತ್ತುವಂಥ ಕೆಲಸ ಆಗಬೇಕು. ಯಾರ ಕಡೆಯಿಂದ ಒಂದೇ ಒಂದು ರೂಪಾಯಿ ಲಂಚ ಇಲ್ಲಾರ್ದೆ ಎಲ್ರಿಗೂ ಕೂಡ ಮನೆ ಕೊಡುವಂಥ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಕೆಲಸ ಮಾಡಬೇಕಾಗ್ತದೆ. ಬಹಳ ಸಂತೋಷದ ವಿಷಯ, ನಮ್ಮ ಪರ್ತಾವಾದ ಗ್ರಾಮದಲ್ಲಿ ಕೆಲವು ಗ್ರಾಮ ಪಂಚಾಯತಿ ಸದಸ್ಯರು ಅವರಿಗೂ ಕೂಡ ಆಸೆ ಇದೆ. ಯಾಕಂತಂದ್ರೆ ಇವಾಗ ಹಿಡಿದು ಅವರು ಜನಜಾಗೃತಿ ಮಾಡ್ತಿದ್ದಾರೆ. ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಬ್ಬರು ಪಾರದರ್ಶಕವಾಗಿ ಮನೆ ಆಗಬೇಕು, ಎಲ್ಲರೂ ಕೂಡ ಜಾಗೃತಿ ಆಗಬೇಕು. ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಬಿಡ್ತಾ ಇದ್ದಾರೆ. ಬಹಳ ಖುಷಿಯ ಸಂಗತಿ. ಅದೇ ರೀತಿ ಪ್ರತಿಯೊಬ್ಬರು ಕೂಡ ಸಾಮಾಜಿಕ ಹೋರಾಟಗಾರ ಅವರು ಕೂಡ ಒಂದು ವಿಡಿಯೋ ಮಾಡೋ ಮುಖಾಂತರ ನೋಡಿರಿ, ಎಲ್ಲರೂ ಕೂಡ ಪಾರದರ್ಶಕವಾಗಿ ಬಡವರಿಗೆ ಮನೆ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ತಾವು ಕೂಡ ಅಭಿಯಾನ ಮಾಡಬೇಕು. ಇದು ನಮ್ಮ ಪರ್ತಾವಾದ ಗ್ರಾಮ ಅಷ್ಟೇ ಅಲ್ಲ, ಇಡೀ ಅಫ್ಜಲ್ಪುರ ಮತಕ್ಷೇತ್ರದಲ್ಲಿ ಪ್ರತಿ ಹಳ್ಳಿಗೂ ಕೂಡ ಪ್ರತಿಯೊಬ್ಬ ಬಡವನಿಗೂ ಕೂಡ ಮನೆ ತಲುಪಿಸೋ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಕಾರ್ಯ ಮಾಡಿದಾಗ ಬಹಳ ಒಳ್ಳೆಯ ರೀತಿಯಲ್ಲಿ ಬಡವರು ಕೂಡ ಶ್ರೀಮಂತರಾಗ್ತಿರ್ತಾರೆ, ಅವ್ರಿಗೂ ಒಂದು ಸೂರು ಸಿಗ್ತದೆ ಅನ್ನೋ ನಿಟ್ಟಿನಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ಶೇರ್ ಮಾಡಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.